ಎಲ್ಲರಿಗೂ ಜೈ ಶ್ರೀರಾಮ್. ಏನಕ್ಕೆ ನಾನು ಜೈ ಶ್ರೀರಾಮ್ ಅಂತ ಹೇಳ್ಬೋದು ನಿಮಗೆ. ಇವತ್ತು ಜನವರಿ 22 ರಾಮ ಮಂದಿರ ಲೋಕಾರ್ಪಣೆ ದಿನ. ಇವತ್ತು ಬೆಳಗ್ಗೆನೇ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಮಲೀಲಾ ಇದನ್ನು ಪ್ರತಿಷ್ಠಾಪನೆ ಮಾಡಿಸಿದ್ರಿಂದ ಅವರ ಕೈಯಿಂದ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ. ಪ್ರತಿಯೊಂದು ಊರಲ್ಲೂ ಕೂಡ ಇವತ್ತು ಹನುಮನ್ ದೇವಸ್ಥಾನದಲ್ಲಿ ಆಗಿರ್ಬೋದು, ರಾಮನ ದೇವಸ್ಥಾನದಲ್ಲಿ ಆಗಿರ್ಬೋದು, ಒಂದು ವಿಜೃಂಭಣೆಯಿಂದ ದೇವ್ರ ಪೂಜೆ ಮಾಡಿಸ್ತಾ ಇದ್ದಾರೆ. ಬೇರೆ ಬೇರೆ ಒಂದು ಕಾರ್ಯಕ್ರಮ ಮಾಡಿಸ್ತಾ ಇದ್ದಾರೆ. ಕೆಲವು ಕಡೆ ಅನ್ನದಾನ ಮಾಡಿಸ್ತಾ ಇದ್ದಾರೆ. ನಾವು ರೀಸೆಂಟ್ ಆಸೆಯಿಂದ ತುಂಬ ಅನ್ನದಾನ ಮಾಡಿಸ್ತಾ ಇದ್ರು. ತುಂಬ ಜನ ಅನ್ನದಾನ ಮಾಡಿಸ್ತಾ ಇದ್ರು. ಪ್ರತಿ ಕಡೆ ಇವತ್ತು ರಾಮನ ದೇವಸ್ಥಾನಗಳಲ್ಲಿ ಹನುಮಂತ, ಅದು ವಿಶೇಷವಾಗಿ ಹನುಮಂತನ ದೇವಸ್ಥಾನದಲ್ಲಂತೂ ಸಿಕ್ಕಾಪಟ್ಟೆ ಅನ್ನದಾನ ನಡೀತಾ ಇದೆ. ಇವತ್ತು ಪ್ರತಿಯೊಂದು ಹೋಮ ಹವನ ಪೂಜೆ. ಅದೇ ರೀತಿ ನಮ್ಮೂರಲ್ಲೂ ಕೂಡ ಇವತ್ತೊಂದು ಅನ್ನದಾನ ಮಾಡಿಸ್ಬೇಕು ಅಂತ ತುಂಬ ದಿನಗಳಿಂದ ಇದೊಂದು ಚರ್ಚೆಯಾಗಿತ್ತು. ಈಗ ಸುಮಾರು ಒಂದು 3-4 ದಿವಸಗಳಿಂದ ನಮ್ಮ ಊರಿನ ಯೂತ್ ಹುಡುಗರೆಲ್ಲ ಸೇರಿಕೊಂಡು ಬ್ಯಾನರ್ ಕಟ್ಟೋದಾಗಿರ್ಬೋದು, ಬಂಡಿಸ್ ಕಟ್ಟೋದಾಗಿರ್ಬೋದು, ಇನ್ನು ಅಡುಗೆ ಮಾಡೋಕ್ಕೆ ಏನು ಸಮ ತರಬೇಕು ಎಲ್ಲದೂ ಕೂಡ ಕಲೆ ಹಾಕಿ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಬನ್ನಿ ಒಂದು ಕಡೆ ನಮ್ಮ ಊರು ಯಾವ ರೀತಿ ಸಜ್ಜಾಗಿದೆ. ಒಂದು ಈ ರಾಮ ಮಂದಿರ ಓಪನಿಗೆ ಸಂಜೆ ಭಜನೆ ಇರುತ್ತೆ. ಈ ಭಜನೆಗೆ ಮತ್ತು ಇವತ್ತು ನೀವು ಏನೇ ಕೆಲಸ ಮಾಡ್ತಾರೆ ಪ್ರತಿಯೊಂದು ಈಗ ಒಂದು ಕನ್ನಡ ತೊಗೊಂಡು ಬಂದಂಗೆ ನಮ್ಮೂರಲ್ಲಿ ಹೋಗ್ಬಿಟ್ಟು. ಶ್ರೀರಾಮ್, ಈ ದಿನ ಏನೋ ಅಯೋಧ್ಯೆಯಲ್ಲಿ ರಾಮ ಮಂದಿರ ರಾಮನ ಪ್ರತಿಷ್ಠಾಪನೆ ನಡೀತಿರೋದ್ರಿಂದ ಕೆಲವು ಕಡೆ ಎಲ್ಲ ಕಡೆಯಲ್ಲೂ ನೋಡ್ತಾ ಇದ್ದೀವಿ. ಎಲ್ಲ ಕಡೆಯಲ್ಲೂ ಅನುದಾನ ಅದು ಇದು ಎಲ್ಲ ಮಾಡ್ತಿದ್ದಾರೆ. ನಮ್ಮೂರಲ್ಲಿ ಇದೇ ರೀತಿ ಅನುದಾನವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮೂರಲ್ಲಿ ಏನಂದರೆ ಯಾವ ಜಾತಿ ಮತ ಧರ್ಮ ಇವೇನೂ ಇಲ್ಲದೆ ಎಲ್ಲರೂ ಒಗ್ಗೂಡಿ ಇವತ್ತು ರಾತ್ರಿ 8 ಗಂಟೆಗೆ ಅನುದಾನ ಮಾಡಿದ್ವಿ. ಬೆಳಗ್ಗಿಂದ ಅದೇ ರೀತಿಯಲ್ಲಿ ಎಲ್ಲ ದೇವರಿಗೂ ಪೂಜೆ ಮಾಡಿದು ಆಮೇಲೆ ಈ ರಾತ್ರಿ 6 ಗಂಟೆಗೆ ರಾಮಂದ ಸುಮಾರು ನಮ್ಮೂರು ಒಂದು 20 ದೇವಸ್ಥಾನ ಪ್ರತಿಯೊಂದು ಪೂಜೆ ಮಾಡಿಸಿದ್ದೀವಿ. ಅದಕ್ಕೆಲ್ಲ ದೇವ್ರಿಗೂ ಅಲಂಕಾರ ಮಾಡಿಸಿ ಪೂಜೆ ಮಾಡಿಸಿ ಈಗ ಮತ್ತೆ ನೈಟ್ ಊಟಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದಾರೆ ಎಲ್ಲರೂ. ನೋಡಿ ಎಷ್ಟು ಜನ ಅಡುಗೆ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಕಡೆ ಒಲೆ ಹಾಕಿದ್ದಾರೆ, ಎಷ್ಟೊಂದು ತರಕಾರಿ ಕಟ್ ಮಾಡ್ತಾ ಇದ್ದಾರೆ, ಅಡುಗೆ ಮಾಡ್ತಾ ಇದ್ದಾರೆ. ಚಪ್ರ ಎಲ್ಲ ಹಾಕಿದ್ದೀವಿ. ಇದು ಮೂರನೇ ಆಂಜನೇಯ ಸ್ವಾಮಿ ದೇವಸ್ಥಾನ. ಇವತ್ತು ಸಂಜೆ ಇಲ್ಲಿಂದ 6 ಗಂಟೆಗೆ ಭಜನೆ ಶುರು ಆಗುತ್ತೆ. ಅದಕ್ಕೆ ಬೆಳಗ್ಗೆ ಸಂಜೆ ಬಂದುಬಿಟ್ರೆ ಜನ ಜಾಸ್ತಿ ಇರ್ತಾರೆ, ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಈಗಲೇ ಬರ್ತಾ ಇದ್ದೀನಿ. ಸಂಜೆಗೆ ಅಲಂಕಾರಕ್ಕೆ ಹೂವಿಲ್ ರೆಡಿ ಆಗಿದೆ. ಜೈ ಶ್ರೀರಾಮ್.
ಜೈ ಶ್ರೀರಾಮ್. ಸುಮಾರು 500 ವರ್ಷಗಳ ಹೋರಾಟದ ಫಲ, ಕೋಟ್ಯಾಂತರ ಹೃದಯಗಳ ಕನಸು ಈ ದಿನ ನನಸಾಗಿದೆ. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ದೇವಸ್ಥಾನ ಉದ್ಘಾಟನೆಯಾಗಿದೆ. ರಾಮಲಲ್ಲನ ಪ್ರತಿಮೆಯು ಕೂಡ ಪ್ರತಿಷ್ಠಾಪನೆ ಇವತ್ತು ಈಡೇರಿದೆ. ಭಾರತದಾದ್ಯಂತ ಇವತ್ತು ಕೋಟ್ಯಾಂತರ ಜನರು ಈ ಒಂದು ಆಚರಣೆಯನ್ನು ತುಂಬ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಗ್ರಾಮದಲ್ಲೂ ಕೂಡ ಗ್ರಾಮದ ಪ್ರತಿಯೊಂದು ಮನೆಯವರು ಕೂಡ ಒಗ್ಗಟ್ಟಾಗಿ ನಿಂತು ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಯುವಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿಕೊಂಡು, ಹಿಂದೆ ತುಂಬ ಭಿನ್ನಾಭಿಪ್ರಾಯಗಳಿದ್ದು ಕೆಲವರಲ್ಲಿ, ಊರಲ್ಲೂ ಕೂಡ ತುಂಬ ಭಿನ್ನಾಭಿಪ್ರಾಯಗಳಿದ್ದು, ಅವೆಲ್ಲವನ್ನು ಮೀರಿ ಇವತ್ತು ಎಲ್ಲರನ್ನೂ ಕೂಡ ಒಂದು ಮಾಡುವಂತಹ ಒಂದು ಶಕ್ತಿಯನ್ನು ಶ್ರೀರಾಮ ಎಲ್ರಿಗೂ ಕೂಡ ಕೊಟ್ಟಿದ್ದಾನೆ. ಬಾಗೇಶ್ವರದಲ್ಲಿ ಇವತ್ತು ತುಂಬಾ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಿಸ್ವಾರ್ಥವಾಗಿ ಕೆಲಸವನ್ನು ಮಾಡಿದ್ದಾರೆ. ನಾವು ಕೇಳದೇ ಇದ್ರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಸಹಾಯವನ್ನು ಮಾಡಿದ್ದಾರೆ. ಒಂದು ಧನ ಸಹಾಯ ಆಗ್ಬೋದು, ಎಲ್ಲ ರೀತಿಯ ಸಹಾಯವನ್ನು ಮಾಡಿದ್ದಾರೆ. ಹಾಗಾಗಿ ಅನ್ನದಾನವೂ ಕೂಡ ಇವತ್ತು ಏರ್ಪಡಿಸಿದ್ದೀವಿ. ಗ್ರಾಮದ ಎಲ್ಲ ಜನರು ಇವತ್ತು ಸಂಜೆ 6 ಗಂಟೆಗೆ ರಾಮ ಭಜನೆಯನ್ನು ಸುಮಾರು ಒಂದು 500 ಜನರ ತಂಡ ಇವತ್ತು ಬಾಗೇಶ್ವರ ಗ್ರಾಮದಲ್ಲಿ ಒಂದು ಊರನ್ನ ಒಂದು ಭಜನೆ ಮಾಡ್ಕೊಂಡು, ರಾಮ ಭಜನೆಯನ್ನು ಮಾಡಿಕೊಂಡು ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದೇವೆ. ಸಂಜೆ 8 ಗಂಟೆಗೆ ಗ್ರಾಮಸ್ಥರೆಲ್ಲರಿಗೂ ಕೂಡ ಅನ್ನದಾನವನ್ನು ಏರ್ಪಡಿಸಿದ್ದೇವೆ. ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಬಾಗೇಶ್ವರದ ಜನತೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಸಂಭ್ರಮವನ್ನು ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಲೈಟಿಂಗ್ಸ್ ಇರತ್ತ ಮಾತ್ರ
ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ 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 ರಾಮ. ನಿನ್ನಿಷ್ಟದಂತೆಲ್ಲ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ, ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ಶತ್ರುಗಳು ಇದ್ರು ಈ ಕಲಿಯುಗದಲ್ಲೂ ಅವರೆಲ್ಲ ಇದ್ದೇ ಇದ್ದಾರೆ. ಅಂತೂ ಭಾರತದ ಸಂಭ್ರಮ ಕೆಲ ವಿದೇಶಿ ಮೀಡಿಯಾಗಳ ಆಸಿಡಿಟಿಯನ್ನ ಹೆಚ್ಚು ಮಾಡಿದ್ದು. ಇದು ನೋಡಿ NPR ಅಂದ್ರೆ ನ್ಯಾಷನಲ್ ಪಬ್ಲಿಕ್ ರೇಡಿಯೋ ನೆಟ್ವರ್ಕ್, ಅಮೆರಿಕದ ಮಾಧ್ಯಮ ಸಂಸ್ಥೆ ಇದು. ಹಿಂದೆ ಅಂದ್ರೆ ಇಂದಿನಿಂದ ಭಾರತದ 7,000 ವರ್ಷಗಳ ಇತಿಹಾಸದ ಜಾಲ ಹಿಡಿದು ಹೋಗ್ತಾ ಇದ್ದೀವಿ. ಈ ಯಾತ್ರೆಗೆ ನಿಮ್ಮನ್ನ ಶುಭ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ ಶುರು ಮಾಡೋಣ. ನೀವು ಸುತ್ತ ನೋಡ್ತಾ ಇದ್ದೀರ ನೋಡಿ, ತಾಯಿ ಸರಿ ಮಾಡ್ತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ನೋಡಿ, ಈ ಮಣ್ಣು ಆದ್ರೆ ಲೋಕ ಕಲ್ಯಾಣವಾಗುತ್ತೆ ಅಂತ. ಸೊ ಆಗಿನ ತ್ರೇತಾಯುಗದ ಮಿಥಿಲ ನಗರ, ಈಗಿನ ನೇಪಾಳದಲ್ಲಿರುವಂತ